ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ನಡೆದಿರ್ತಕ್ಕಂತ ಒಂದು ಸ್ಟೋರಿಯನ್ನ ಅಂದ್ರೆ ಏನು ಹರಿಹರ ಪೊಲೀಸ್ ಠಾಣೆಯ ಎದುರು ಹರಪನಹಳ್ಳಿ ಸರ್ಕಲ್ ನಲ್ಲಿ ನಡೆದ ಸರ್ಕಾರಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ ಇಂದು ನಗರದ ಸಾರ್ವಜನಿಕರು, ಶಿಕ್ಷಣ ಉಳಿಸಿ ಸಮಿತಿಯ ನಾಯಕರು, ನಾಗರಿಕರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹರಿಹರದ ಸರ್ಕಾರಿ ಶಾಲೆಗಳ ಡಿಆರ್ಎಂ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಜಬೀವುಲ್ಲಾ ಬಿ, ಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಿ ಹನುಮಂತಪ್ಪ, ಸರ್ಕಾರಿ ಶಾಲೆಗಳು ಸಾರ್ವಜನಿಕ ಶಿಕ್ಷಣ ಉಳಿಸಿ ಪೋಷಕರ ಸಮಿತಿಯ ನಾಯಕರಾದ ರೇಣುಕಾ, ಕಲಿಮುಲ್ಲಾ, ಪೂರ್ಣಿಮಾ, ಸಲ್ಮಾ ಬಾನು, ಲಕ್ಷ್ಮಿ, ಗುತ್ಯಮ್ಮ ಒಳಗೊಂಡಂತೆ ಹರಿಹರ ನಗರದ ಹರ್ಲಾಪುರ, ಹಳೆ ಹರ್ಲಾಪುರ, ಆಶ್ರಯ ಕಾಲೋನಿ, ನೀಲಕಂಠ ನಗರ, ಜೈಭೀಮ್ ನಗರ, ಹೊಸಪೇಟೆ ಬೀದಿ ಸೇರಿದಂತೆ ವಿವಿಧ ಬಡಾವಣೆಗಳ ಪಾಲಕರು ಹಾಗೂ ನಾಗರಿಕರು ಸರ್ಕಾರದ ಈ ಶಿಕ್ಷಣ ವಿರೋಧಿ ನೀತಿಯನ್ನು ವಿರೋಧಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಸುಮನ್ ಟಿಎಸ್ ಜಿಲ್ಲಾ ಕಾರ್ಯದರ್ಶಿ, ಸರ್ಕಾರವು ಬಡವರನ್ನು ಕಲಿಕೆಯ ಕಡೆಯಿಂದ ಹಿಂದೆ ಸರಿಯುವಂತೆ ಮಾಡುವುದಕ್ಕೆ ಮಾಡುತ್ತಿದ್ದ ಕುತಂತ್ರಗಳನ್ನು ಜನರು ಮುಂದಿಟ್ಟರು. ಇದೇ ತರ ರಾಜ್ಯದಲ್ಲಿ 45,000ಕ್ಕೂ ಹೆಚ್ಚು ಶಾಲೆಗಳು ಸಾರ್ವಜನಿಕರ ಮುಂದೆ ತಮ್ಮ ಅಳಿಲನ್ನು ತೋಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕಲಿಬೇಕು. ಈ ಶಿಕ್ಷಣದಿಂದ ಮಾತ್ರ, ಯಾಕೆಂದ್ರೆ ಇವತ್ತು ಬೆಳಗ್ಗೆ ನಾನು ಅದೇ ವಿಚಾರವಾಗಿ ಒಂದು ವಿಡಿಯೋ ಸಹ ಮಾಡಿದ್ದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಏನೇನ್ ಬೆನಿಫಿಟ್ಸ್ ಗಳು ಸಿಗ್ತಾ ಇದ್ದಾವೆ, ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾವ ರೀತಿ ಕಲಿಸ್ತಾ ಇದ್ದಾರೆ, ಸರ್ಕಾರಿ ಶಾಲೆಯನ್ನ ಎಷ್ಟರ ಮಟ್ಟಿಗೆ ರಾಜಕಾರಣಿಗಳು, ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಂಬುದ್ರ ಬಗ್ಗೆ ಇವತ್ತಿನ ಬೆಳಗಿನ ವಿಡಿಯೋದಲ್ಲಿ ನಮ್ಮ ಡಿವಿಜಿ ವಾಯ್ಸ್ ಅಂತ ಹೊಡೆದು ನೋಡಿ ಅದರಲ್ಲಿ ನಾನು ಮಾಡಿ ಹೇಳಿದ್ದೀನಿ. ಈ ಒಂದು ಸಂಬಂಧಪಟ್ಟಂತ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರುಗಳಿಗೂ, ಪದಾಧಿಕಾರಿಗಳಿಗೂ, ಹೋರಾಟಗಾರರಿಗೂ ಹಾಗೂ ನಮ್ಮ ಹನುಮಂತಪ್ಪನವರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಅಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ವಿಡಿಯೋವನ್ನು ಸಹ ನೋಡ್ಕೊಂಡು ಬನ್ನಿ. ನಮಸ್ಕಾರ.